ಮಂಡಾಡಿ ಹೋರ್ವರ ಮನೆಯ 17ನೇ ವರ್ಷದ ಕಂಬಳೋತ್ಸವ ಕಾರ್ಯಕ್ರಮವು ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಮಂಡಾಡಿ ಹೋರ್ವರ ಮನೆ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಕುಂದಾಪುರ, ಬೈಂದೂರು, ಭಟ್ಕಳ, ಉಡುಪಿ, ಕಾರ್ಕಳ ಭಾಗದ ಸುಮಾರು 50ಕ್ಕೂ ಅಧಿಕ ಜೊತೆ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಕನೆಹಲಗಿ ವಿಭಾಗ, ಹಗ್ಗ ಹಿರಿಯ ವಿಭಾಗ, ಹಗ್ಗ ಕಿರಿಯ ವಿಭಾಗ, ಸಬ್ ಜೂನಿಯರ್ ವಿಭಾಗ, ಕೆಸರುಗದ್ದೆ ಓಟ ನಡೆಯಿತು. ಹಗಲು ಇರುಳು ನಡೆದ ಕಂಬಳೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಮಂಜಯ್ಯ ಶೆಟ್ಟಿಯವರು ಕಂಬಳ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ, ಮಂಡಾಡಿ ಮನೆತನದ ದೈವ ದೇವತೆಗಳ ಆರಾಧನೆಯೊಂದಿಗೆ ಮಂಡಾಡಿ ಹೋರ್ವರ ಕಂಬಳೋತ್ಸವ ಕಾರ್ಯಕ್ರಮ ಕಳೆದ 17 ವರ್ಷಗಳಿಂದ ಸಾಂಪ್ರದಾಯಿಕಬದ್ಧವಾಗಿ ನಡೆದುಕೊಂಡು ಬರುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ ಎಂದು ಶುಭ ಹಾರೈಸಿದರು. ಹೋರ್ವರ ಮನೆ ಕಂಬಳ ಕಳೆದ 2008ರಿಂದ ಮಂಡಾಡಿ ರತ್ನಾಕರ ಶೆಟ್ಟರ ನೇತೃತ್ವದಲ್ಲಿ ಪ್ರಾರಂಭಗೊಂಡು ಪುನರ್ ಪ್ರಾರಂಭಗೊಂಡು ಇವತ್ತು ಅದ್ದೂರಿಯಾಗಿ ಈ ಕಂಬಳ ನಡೀತಾ ಇದೆ. ಈ ಕಂಬಳೋತ್ಸವ ಇನ್ನೂ ಮುಂದೆ ಮಂಡಾಡಿ ಮನೆತನ ಇವತ್ತು ರತ್ನಾಕರ ಶೆಟ್ಟರು ನಮ್ಮ ಮುಂದೆ ಇಲ್ಲ, ಆದರೆ ಅವರ ನೇತೃತ್ವ ಕೊಟ್ಟಂಥ ಈ ಒಂದು ಕಂಬಳ ಮುಂದಿನ ದಿನಗಳಲ್ಲಿ ಆ ಮನೆಯ ಎಲ್ಲ ಕುಟುಂಬಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ಅತ್ತದ್ದೂರಕ್ಕೆ ನಡೆಯಲಿ ಅಂತ ಇಲ್ಲಿಯ ದೇವತೆಗಳಾದ ವನದುರ್ಗ ದೇವಿ ಹಾಗೂ ಕಾರ್ತಿಯಮ್ಮನನ್ನು ಪ್ರಾರ್ಥಿಸಿ ಈ ಕಂಬಳ ಯಶಸ್ವಿಯಾಗಲಿ ಅಂತ ನಾನು ಹೇಳ್ತಾ ಇದ್ದೆ. ಹಿರಿಯರಾದ ಬಾರ್ಕೂರು ಶಾಂತಾರಾಮ ಶೆಟ್ಟಿ ಮಾತನಾಡಿ, ಕಾರಣಾಂತರಗಳಿಂದ ನಿಂತು ಹೋಗಿದ್ದ ಕಂಬಳೋತ್ಸವಕ್ಕೆ ಮಂಡಾಡಿ ರತ್ನಾಕರ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದುಕೊಂಡು ಬರುತ್ತಿದ್ದು, ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ಕಂಬಳವಾಗಿದೆ. ಹೊರ ಜಿಲ್ಲೆಗಳಿಂದಲೂ ಕಂಬಳದ ಕೋಣಗಳು ಭಾಗವಹಿಸುತ್ತಿರುವುದನ್ನು ನೋಡಿದರೆ ಕಂಬಳದ ಜನಪ್ರಿಯತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದರು. ಇವತ್ತು ಹೋರೂರ ಮನೆ ಕಂಬಳ 2008ನೇ ಇಸ್ವಿಯಲ್ಲಿ ಪುನಃ ಕಂಬಳ ಪ್ರಾರಂಭವಾಗಿ ದಿವಂಗತ ರತ್ನಾಕರ ಶೆಟ್ಟರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ನಡೆದಿದೆ. ರತ್ನಾಕರ ಶೆಟ್ಟರ ಒಂದು ಮಾತಿಗೆ ಇಡೀ ಸಂಪೂರ್ಣ ಕುಟುಂಬದವರು ಹಾಗೂ ಎಲ್ಲ ಯುವಕ ವೃಂದದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಕಂಬಳ ಭಾಳ ಯಶಸ್ವಿಯಾಗಿದೆ. ಒಂದು ಇಲ್ಲಿ ವಿಶೇಷತೆ ಅಂತ ಹೇಳಿದರೆ, ಇಲ್ಲಿ ಭಾಗವಹಿಸಿದ ಎಲ್ಲ ಕಂಬಳದ ಕೋಣಗಳ ಮಾಲಕರಿಗೆ ಪ್ರೋತ್ಸಾಹಧನ ನೀಡ್ತಾ ಇರುವ ಈ ಜಿಲ್ಲೆಯ ಹಲವು ಕಂಬಳಗಳಲ್ಲಿ ಇದು ಕೂಡ ಒಂದು ಕಂಬಳ ಆಗಿರೋದು ಭಾಳ ಸಂತೋಷದ ವಿಚಾರ. ಇವರಿಂದ ಕಂಬಳದ ಕೋಣದವರಿಗೂ ಕೂಡ ಪ್ರೋತ್ಸಾಹ ಸಿಗ್ತಾ ಇದೆ. ಬರೀ ಬಹುಮಾನ ಮಾತ್ರ ಅಲ್ಲ, ಇಲ್ಲಿ ಕಾಂಪಿಟೇಷನ್ ಮುಖ್ಯವಲ್ಲ, ದೈವಿ ಭಕ್ತಿ ಕೂಡ ಇಲ್ಲಿ ಇದೆ. ಇಲ್ಲಿ ಭಾಗವಹಿಸುವುದೇ ಒಂದು ಒಳ್ಳೆಯ ಅಂದರೆ ದೇವರ ಕೃಪೆಗೆ ಪಾತ್ರರಾದಂತೆ ಅಂತ ಹೇಳ್ತಾ, ದಿವಂಗತ ರತ್ನಾಕರ ಶೆಟ್ಟರ ಆತ್ಮಕ್ಕೆ ಆ ಭಗವಂತನ ಶಾಂತಿ ಕೊಡಲಿ ಅಂತ ಹಾರೈಸಿ ಕಂಬಳ ಇನ್ನು. ಲಕ್ಷ್ಮಣ ಶೆಟ್ಟಿ ಮಾತನಾಡಿ, ಮಂಡಾಡಿ ಹೋರ್ವರ ಮನೆ ಕಂಬಳಕ್ಕೆ ಸುಮಾರು 800 ವರ್ಷಗಳ ಕಾಲದ ಇತಿಹಾಸವಿದೆ ಎನ್ನುವ ಐತಿಹ್ಯ ಇದೆ. ಕಾರಣಾಂತರಗಳಿಂದ ನಿಂತು ಹೋಗಿರುವ ಕಂಬಳ ದೇವರ ಕೃಪೆಯಂತೆ ಮಂಡಾಡಿ ಹೋರ್ವರ ಮನೆ ಮತ್ತು ಮಕ್ಕಿಮನೆ ಸಹಯೋಗದಲ್ಲಿ ನಡೆದುಕೊಂಡು ಬರುತ್ತಿದೆ ಎಂದರು. ದಿವಂಗತ ರತ್ನಾಕರ ಶೆಟ್ಟಿಯವರ ಕೊಡುಗೆಯನ್ನು ಸ್ಮರಿಸಿದರು. ಇತಿಹಾಸ ಪ್ರಸಿದ್ಧವಾದಂತಹ ಅನೇಕ ಕಂಬಳಗಳಲ್ಲಿ ನಮ್ಮ ಹೆಮ್ಮೆಯ ಮಂಡಾಡಿ ಕಂಬಳ ಒಂದು. ಮಾಂಡವ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಪುಣ್ಯ ನೆಲ ನಮ್ಮ ಮಂಡಾಡಿ.
ತಲಕಾವೇರಿಯಿಂದ ಆಗಮಿಸಿದ 7 ಜನ ಶಕ್ತಿ ದೇವತೆಗಳು ಕಾಡ್ತಿಯಮ್ಮನ ಹಿರಿತನದಲ್ಲಿ ನೆಲೆ ನಿಂತ ಪುಣ್ಯಸ್ಥಳ ನಮ್ಮ ಈ ಮಂಡಾಡಿ. ಧೂಮಾವತಿ ದೈವದ ಪ್ರೇರಣೆ ಹಾಗೂ ಆಶೀರ್ವಾದದಿಂದ ಈ ಕಂಬಳ ನಡೆಯುತ್ತಿದೆ. ಜನಮಾನಸದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿದಂತಹ ಕಾಂತಾರ ಚಲನಚಿತ್ರದ ಹಾಡಿನಲ್ಲಿ ಬರುವ ಮಂಡಾಡಿ ಹೋರೂರ ಮನೆತನದ ಕಂಬಳ ಇದು. ಒಮ್ಮೆ ಸ್ಥಗಿತಗೊಂಡ ಈ ಕಂಬಳವನ್ನು ಪುನಃ ಪ್ರಾರಂಭಿಸುವಲ್ಲಿ ತನು ಮನ ಧನದ ಸಹಕಾರದೊಂದಿಗೆ ಸಹಕರಿಸಿ ಇಂದು ನಮ್ಮಿಂದ ಬಹುದೂರ ಸಾಗಿ ಹೋದಂತಹ ರತ್ನಾಕರ್ ಶೆಟ್ಟಿ ಅವರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ತನು ಮನ ಧನದಿಂದ ಸಹಕರಿಸಿದ ಎಲ್ಲ ಕಂಬಳ ಪ್ರೇಮಿಗಳಿಗೂ ಮಂಡಾಡಿ ಮನೆಯವರ ಹೃದಯಪೂರ್ವಕ. ಆದರ್ಶ ಶೆಟ್ಟಿ ಮಾತನಾಡಿ, ಕಂಬಳ ಎನ್ನುವುದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶಿಷ್ಟವಾದ ಜಾನಪದ ಕ್ರೀಡೆಯಾಗಿದೆ. ಕಂಬಳ ಎನ್ನುವುದು ನಮ್ಮ ನೆಲೆಯ ಪ್ರತಿಷ್ಠಿತ ಕ್ರೀಡೆಯಾಗಿದ್ದು ದೇಶ ವಿದೇಶಗಳಲ್ಲಿಯೂ ಜನಪ್ರಿಯತೆ ಗಳಿಸಿದೆ ಎಂದರು. ನಮ್ಮ ಮನೆ ದೇವರಾದ ಶ್ರೀ ಕಾಡ್ತಿಯಮ್ಮನವರನ್ನ ನೆನೆಸ್ಕೊಂಡು ಈ ಮಂಡಾಡಿ ಹೋರೂರ ಮನೆಯ ಕಂಬಳ ಅಂತ ಹೇಳಿದ್ರೆ ನಮ್ಮ ಸೌತ್ ಕೇಂದ್ರದ ಒಂದು ಸಾಂಸ್ಕೃತಿಕ ಕಂಬಳ ಮಹೋತ್ಸವ. ಮಂಡಾಡಿ ಹೋರೂರ ಮನೆಯ 17ನೆಯ ಕಂಬಳ ಇದು. ನಮ್ಮ ಮನೆತನದಲ್ಲಿ ಕಂಬಳ ನಮ್ಮ ರತ್ನಾಕರ್ ಜಿ ಶೆಟ್ಟಿಯವರು ನಡೆಸಿಕೊಡ್ತಾ ಇದ್ರು. ಅವರು ಕಾಲಾಂತರದಿಂದ ಇವರು ತೀರಿ ಹೋದ್ರಿಂದ ಅವ್ರು ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಕಂಬಳ ಅಂತ ಹೇಳಿದ್ರೆ ನಮ್ಮ ಈ ಮಂಡಾಡಿ ಮನೆಯ ಕಂಬಳ ಗೆದ್ದೆಯಲ್ಲಿ ನಡೆಯುವಂಥ ಕಂಬಳ. ತುಂಬ ಮನೆತನದಲ್ಲಿ ಕಂಬಳ ಗೆದ್ದೆ ಇರುವುದಿಲ್ಲ, ಕಂಬಳ ನಡೆಯುವುದಿಲ್ಲ. ಆದರೆ ನಮ್ಮದು ಒಂದು ಮನೆತನದಲ್ಲಿ ಕಂಬಳ ನಡೆಯುತ್ತದೆ ಅಂತ ಹೇಳಿದ್ರೆ ನಮಗೆ ನಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ನಮ್ಮ ಮನೆತನಕ್ಕೆ ಒಂದು ಹೆಸರು ಅದು. ಮತ್ತು ಕೃಷಿ ಹೇಗೆ ನಮ್ಮ ಇದರಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೃಷಿ ಹೇಗೆ ಮುಖ್ಯನೋ ಹಾಗೆ ನಮಗೆ ಕಂಬಳ ಉತ್ಸವವನ್ನು ಹಾಗೆ ಕ್ರೀಡೋತ್ಸವವನ್ನು ಒಂದು ನಮ್ಮ ಸೌತ್ ಕೇಂದ್ರಕ್ಕೆ ಮುಖ್ಯವಾಗಿ ನಾನು ಕೇಳುತ್ತೇನೆ. ನಮ್ಮ ಪ್ರತಿ ವರ್ಷವೂ ನಾವು ಇದೇ ತಿಂಗಳು ಕಂಬಳನ ಮಾಡಿಸ್ತೇವೆ. ಮತ್ತು ನಮ್ಮದು ಇದು 17ನೇ ವರ್ಷದ ಕಂಬಳ ಪ್ರತಿ ವರ್ಷವೂ ಒಳ್ಳೆಯ ಥರದಲ್ಲಿ ನಡೀತಾ ಇದೆ. ಪ್ರತಿ ವರ್ಷವೂ ತುಂಬ ಜನರು ಸೇರ್ತಾ ಇದ್ದಾರೆ. ವರ್ಷನೂ ಇಂಪ್ರೂವ್ ಆಗ್ತಾ ಇದೆ. ಆ ದೇವ್ರ ದಯದಿಂದ ಇನ್ನೂ ಇಂಪ್ರೂವ್ ಆಗಲಿ. ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ರಂಜನ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಹೋರ್ವರ ಮನೆ ಕಂಬಳೋತ್ಸವದಲ್ಲಿ ಭಾಗವಹಿಸಿದ ಕೋಣಗಳ ತಂಡಕ್ಕೆ ಗೌರವಧನವನ್ನು ನೀಡಲಾಯಿತು. ವಿಜೇತ ಕೋಣಗಳ ಮಾಲೀಕರಿಗೆ ಹಾಗೂ ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷ ಜಯರಾಮ್ ಶೆಟ್ಟಿ, ಮಹೇಶ್ ಹೆಗ್ಡೆ, ಮಂಡಾಡಿ ಹೋರ್ವರ ಮನೆ ಬಾಬಣ್ಣ ಶೆಟ್ಟಿ, ಸಂತೋಷ್ ಶೆಟ್ಟಿ, ಸಂದರ್ಶ ಶೆಟ್ಟಿ, ಸನತ್ ಶೆಟ್ಟಿ, ಹರ್ಷಿತ್ ಶೆಟ್ಟಿ ಹಾಗೂ ಮಂಡಾಡಿ ಹೋರ್ವರ ಮನೆಯವರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿಕ್ಷಕ ಉದಯಕುಮಾರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಕಂಬಳದ ಉದ್ಘೋಷಕರಾಗಿ ಕಿಶೋರ್ ಬೈಂದೂರು, ಅಭಿ ಪಾಂಡೇಶ್ವರ ಭಾಗವಹಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.